ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆಲ್ಮೇಡಾಸ್ ಕುಕಿಂಗ್ ಚಾನಲ್. ಇವತ್ತಂತೂ ನಮ್ಮ ಮನೆಯಲ್ಲಿ ಎಲ್ರದ್ದು ಒಂದೇ ಕಂಪ್ಲೇಂಟು, ಯಾವಾಗಲೂ ಒಂದೇ ಥರ ಅಡುಗೆ ಮಾಡ್ತಾ ಇರ್ತೀರಾ ಅಂತ. ಸೊ ಇವತ್ತು ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಡೋಣ ಅಂತ ಯೋಚನೆ ಮಾಡಿದೆ. ಸೊ ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಮಾಡಿದ್ದು ಕಬಾಬ್ ಹಾಗೆ ಉಳಿದಿತ್ತು. ಅದೇ ಕಬಾಬ್ನೇ ಯೂಸ್ ಮಾಡಿಕೊಂಡು ಚಿಕನ್ ಫ್ರೈಡ್ ರೈಸ್ ನ ಮಾಡಿದ್ದೀನಿ. ಸೊ ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು. ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಇಷ್ಟು ಪದಾರ್ಥಗಳನ್ನ ತೆಗೆದಿಟ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟ್, ಬೀನ್ಸು, ಹೂಕೋಸು. ಇಲ್ಲಿ ನಾನು ಉಳಿದಿರೋ ಕಬಾಬ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. 5 ಮೊಟ್ಟೆನ ತೆಗೆದಿಟ್ಕೊಂಡಿದ್ದೀನಿ. ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಸೋಯಾ ಸಾಸು, ವಿನಿಗರು, ರೆಡ್ ಚಿಲ್ಲಿ ಸಾಸ್ನ ತಗೊಂಡಿದ್ದೀನಿ. ಇಲ್ಲಿ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಕಡಾಯಿ ಬಿಸಿ ಆಗಿದೆ. ಈಗ ಅದಕ್ಕೆ ನಾನು ಆಯಿಲ್ ಅನ್ನ ಹಾಕೊಳ್ತೀನಿ. ಸ್ವಲ್ಪ ಆಯಿಲ್ ಬಿಸಿ ಆದ್ಮೇಲೆ 5 ಮೊಟ್ಟೆನ ಹಾಕೊಂಡು ಚೆನ್ನಾಗಿ ಪುಡಿ ಆಗೋ ತರ ನಾನು ಇದನ್ನ ಹುರ್ಕೊಳ್ತೀನಿ. ಈಗ ಇದನ್ನ ಇನ್ನೊಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಈಗ ಮತ್ತೆ ಅದೇ ಬಾಂಡ್ಲಿಗೆ ಎಣ್ಣೆನ ಹಾಕೊಂಡು, ಎಣ್ಣೆ ಕಾದ್ಮೇಲೆ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ತರಕಾರಿನ ಹಾಕೊಳ್ಳೋಣ. ಕ್ಯಾರೆಟ್ ಮತ್ತೆ ಬೀನ್ಸು, ಕ್ಯಾಪ್ಸಿಕಮ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಕ್ಯಾಬೇಜ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ನೆಕ್ಸ್ಟ್ ನಾವು ಇದಕ್ಕೆ ಹುರಿದಿಟ್ಕೊಂಡಿರೋ ಎಗ್ಗನ್ನ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಗರಂ ಮಸಾಲೆನ ಹಾಕೊಳ್ಳೋಣ. ನೆಕ್ಸ್ಟ್ ಇದಕ್ಕೊಂದು ಸ್ವಲ್ಪ ವಿನಿಗರ್, 1 ಸ್ಪೂನು ರೆಡ್ ಚಿಲ್ಲಿ ಸಾಸು, ಒಂದು ಅರ್ಧ ಸ್ಪೂನು ಡಾರ್ಕ್ ಸೋಯಾ ಸಾಸು ಇಷ್ಟು ಹಾಕೊಂಡು ಕಬಾಬ್ ಹಾಕೊಳ್ಳೋಣ. ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಈಗಿದು ರೆಡಿ ಆಗಿದೆ. ನೆಕ್ಸ್ಟ್ ನಾವು ಇದಕ್ಕೆ ರೈಸನ್ನ ಹಾಕೊಳ್ಳೋಣ. ಹಾಕೊಂಡು ಸ್ವಲ್ಪ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಇಡೀ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಚಿಕನ್ ಫ್ರೈಡ್ ರೈಸು ರೆಡಿ ಆಗಿದೆ. ಬಟ್ ಇದು ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಅಷ್ಟೇ ಚೆನ್ನಾಗಿತ್ತು ಕೂಡ. ಎಲ್ಲರೂ ತುಂಬ ಲೈಕ್ ಮಾಡಿ ತಿಂದರು. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೆಕ್ಸ್ಟ್ ರೆಸಿಪಿಗೋಸ್ಕರ ಕಮೆಂಟ್ ಮಾಡಿ.